ಒಂದ್ಸಲ ಕಲ್ಪನೆ ಮಾಡ್ಕೊಳ್ಳಿ, ಈಜಿಪ್ಟ್ನಿಂದ ಪಾರಾಗಿ 1 ವರ್ಷ ಕಳೆದಿದೆ. ಲಕ್ಷಾಂತರ ಜನರು ಸಿನೈ ಮರುಭೂಮಿಯಲ್ಲಿ ಬೀಡ್ಬಿಟ್ಟಿದ್ದಾರೆ. ಅದೊಂದು ರಾಷ್ಟ್ರ ಅಂತ ಹೇಳೋಕ್ಕಾಗಲ್ಲ, ಅದೊಂದು ಜನರ ಗುಂಪು, ಒಂಥರ ಅವ್ಯವಸ್ಥೆಯ ಆಗರ. ಈ ಕಥನದಲ್ಲಿ ಈ ಅಸಂಘಟಿತ ಗುಂಪು ಹೇಗೆ ಒಂದು ಶಿಸ್ತುಬದ್ಧ ರಾಷ್ಟ್ರವಾಗಿ ಬದಲಾಯಿತು ಅಂತ ನೋಡೋಣ. ಈ ಸಂಖ್ಯೆ ನೋಡಿ, 6,03,550. ಇದು ಕೇವಲ ಯುದ್ಧಕ್ಕೆ ಹೋಗಬಲ್ಲ ವಯಸ್ಸಿನ ಪುರುಷರ ಸಂಖ್ಯೆ ಅಷ್ಟೇ. ಅಂದ್ರೆ ಯೋಚನೆ ಮಾಡಿ, ಇದರಲ್ಲಿ ಮಹಿಳೆಯರು, ಮಕ್ಕಳು, ಹಿರಿಯರು ಯಾರೂ ಸೇರಿಲ್ಲ. ಹಾಗಾದ್ರೆ ಇಡೀ ಜನಸಂಖ್ಯೆ ಎಷ್ಟು ದೊಡ್ಡದಿರ್ಬೋದು ಅಲ್ವಾ? ಇದು ಒಂದು ಇಡೀ ದೇಶವನ್ನೇ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸ್ಥಳಾಂತರಿಸಿದ ಹಾಗೆ. ಆ ದೃಶ್ಯ ನೋಡೋಕೆ ಅದ್ಭುತವಾಗಿ ಕಂಡ್ರೂ ಅದರ ಹಿಂದೆ ಇದ್ದಿದ್ದು ಸಂಪೂರ್ಣ ಅವ್ಯವಸ್ಥೆ. ಯಾವುದೇ ಸರಿಯಾದ ರಚನೆ ಇಲ್ಲದೆ ಇಷ್ಟೊಂದು ದೊಡ್ಡ ಜನಸಮೂಹವನ್ನ ನಿಭಾಯಿಸೋದು ಅಸಾಧ್ಯದ ಮಾತು. ಯಾವಾಗ ಬೇಕಾದರೂ ಗೊಂದಲ, ಗಲಾಟೆ ಶುರುವಾಗೋ ಸಾಧ್ಯತೆಯಿತ್ತು. ಹಾಗಾದ್ರೆ ಇವರ ಮುಂದಿದ್ದ ದೊಡ್ಡ ಸವಾಲೇನೆಂದ್ರೆ, ಹೀಗೆ ಅಲೆದಾಡುತ್ತಿರುವ ಜನರ ಗುಂಪನ್ನ ಒಂದು ಅಖಂಡ, ಶಿಸ್ತುಬದ್ಧ ರಾಷ್ಟ್ರವಾಗಿ ಪರಿವರ್ತಿಸುವುದು ಹೇಗೆ? ಅವ್ರಿಗೆ ಬರೀ ಊಟ, ನೀರು ಸಾಕಾಗಲ್ಲ. ಅವರಿಗೆ ಒಂದು ರಚನೆ, ಒಂದು ಗುರುತು ಮತ್ತೊಂದು ಸ್ಪಷ್ಟವಾದ ಉದ್ದೇಶ ಬೇಕಿತ್ತು. ಇದನ್ನ ಸಾಧಿಸಿದ ಹೇಗೆ? ಇದಕ್ಕೆ ಉತ್ತರ ಸಿಕ್ಕಿದ್ದು ಒಂದು ದೈವಿಕ ಆಜ್ಞೆಯ ಮೂಲಕ. 2ನೇ ವರ್ಷದ 2ನೇ ತಿಂಗಳ ಮೊದಲನೇ ದಿನ ಮೋಶೆಗೆ ಒಂದು ಆಜ್ಞೆ ಬಂತು. ಮೋಶೆಗೆ ಸಿಕ್ಕಿದ ಸೂಚನೆಗಳು ತುಂಬಾನೇ ನಿಖರವಾಗಿದ್ದವು. ಪ್ರತಿಯೊಂದು ಬುಡಕಟ್ಟಿನಿಂದಲೂ ಯುದ್ಧಕ್ಕೆ ಹೋಗಬಲ್ಲ ಪುರುಷರನ್ನು ಎಣಿಸಬೇಕು ಅಂತ. ಇದು ಸುಮ್ಮನೆ ತಲೆ ಎಣಿಸೋ ಕೆಲಸ ಆಗಿರಲಿಲ್ಲ. ಇದು ಒಂದು ಪ್ರಬಲ ಸೈನ್ಯವನ್ನ ಕಟ್ಟುವ ಮೊದಲ ಹೆಜ್ಜೆಯಾಗಿತ್ತು. ನೋಡಿ, ಇಷ್ಟು ದೊಡ್ಡ ಕೆಲಸವನ್ನು ಪೂರ್ಣಗೊಳಿಸಲು ಒಂದು ಸಮರ್ಥ ನಾಯಕತ್ವದ ತಂಡವೇ ಬೇಕಿತ್ತು. ಈ ಸ್ಲೈಡ್ನಲ್ಲಿ ಕಾಣಿಸ್ತಿರೋ ಹಾಗೆ ಮೋಶೆ ಮತ್ತು ಆರೋನ್ರ ಜೊತೆಗೆ ಪ್ರತಿಯೊಂದು ಬುಡಕಟ್ಟಿನಿಂದಲೂ ಒಬ್ಬೊಬ್ಬ ಮುಖ್ಯಸ್ಥರನ್ನು ನೇಮಿಸಲಾಯಿತು. ಇದು ಬರೀ ಸಂಖ್ಯೆಗಳನ್ನು ದಾಖಲಿಸೋ ಕೆಲಸವಾಗಿರಲಿಲ್ಲ, ಬದಲಿಗೆ ನಾಯಕರ ಮೂಲಕ ಇಡೀ ರಾಷ್ಟ್ರವನ್ನ ಒಗ್ಗೂಡಿಸೋ ಪ್ರಯತ್ನವಾಗಿತ್ತು. ಎಣಿಕೆಯ ಕೆಲಸ ತುಂಬಾನೇ ವ್ಯವಸ್ಥಿತವಾಗಿ ನಡೀತು. ಪ್ರತಿ ಕುಲದಿಂದ ಯುದ್ಧಕ್ಕೆ ಸಿದ್ಧರಾದ ಪುರುಷರ ಸಂಖ್ಯೆಯನ್ನ ನಿಖರವಾಗಿ ದಾಖಲಿಸಲಾಯಿತು. ಈ ಟೇಬಲ್ನಲ್ಲಿ ಪ್ರತಿಯೊಂದು ಬುಡಕಟ್ಟಿನ ಅಂತಿಮ ಸಂಖ್ಯೆಗಳನ್ನು ನೋಡಬಹುದು. ಇದು ಅವರ ಒಟ್ಟುಗೂಡಿದ ಶಕ್ತಿಯ ಒಂದು ಸ್ಪಷ್ಟ ಚಿತ್ರಣವನ್ನು ಕೊಡುತ್ತೆ. ಈ ಚಾರ್ಟ್ ನೋಡಿದ್ರೆ ಒಂದು ವಿಷಯ ಸ್ಪಷ್ಟವಾಗುತ್ತೆ. ಯಹೂದ ಬುಡಕಟ್ಟು ಅದರ ಬೃಹತ್ ಸಂಖ್ಯೆಯಿಂದ ಸಹಜವಾಗಿಯೇ ಇಡೀ ಸೇನೆಯ ಸಿಂಹವಾಗಿ, ಅಂದ್ರೆ ನಾಯಕನಾಗಿ ಹೊರಹೊಮ್ಮಿತು. ಅವರ ಜೊತೆ ದಾನ್ ಮತ್ತು ಸಿಮಿಯೋನ್ ಬುಡಕಟ್ಟುಗಳು ಕೂಡ ಸೇರಿ ಒಂದು ಶಕ್ತಿಶಾಲಿ ಸೇನೆಯನ್ನ ರೂಪಿಸಿದವು. ಆದ್ರೆ ಇಲ್ಲೊಂದು ಕುತೂಹಲಕಾರಿ ತಿರುವಿದೆ. ಯೋಧರ ಈ ದೊಡ್ಡ ಪಟ್ಟಿಯಿಂದ ಒಂದು ಇಡೀ ಬುಡಕಟ್ಟನ್ನೇ ಉದ್ದೇಶಪೂರ್ವಕವಾಗಿ ಹೊರಗಿಡಲಾಗಿತ್ತು. ಆ ಬುಡಕಟ್ಟು ಯಾವುದು ಮತ್ತೆ ಯಾಕೆ ಹೀಗೆ ಮಾಡಲಾಯಿತು? ಆ ಕಾಣೆಯಾದ ಬುಡಕಟ್ಟು ಲೇವಿಯರದ್ದು. ಅವರನ್ನ ಯುದ್ಧಕ್ಕಾಗಿ ಆಯ್ಕೆ ಮಾಡಿರಲಿಲ್ಲ. ಬದಲಿಗೆ ಅವರಿಗಾಗಿ ಒಂದು ವಿಭಿನ್ನ ಮತ್ತು ತುಂಬಾನೇ ಪವಿತ್ರವಾದ ಜವಾಬ್ದಾರಿ ಕಾದಿತ್ತು. ಆಮೇಲೆ ಒಂದು ಹೊಸ ಆಜ್ಞೆ ಬಂತು. ಲೇವಿಯರನ್ನ ಕತ್ತಿ ಹಿಡಿಯೋದಕ್ಕಾಗಿ ಅಲ್ಲ, ಬದಲಾಗಿ ಪವಿತ್ರತೆಯನ್ನ ಕಾಪಾಡೋದಕ್ಕಾಗಿ ಪ್ರತ್ಯೇಕವಾಗಿಡಬೇಕು ಅಂತ. ಅವರು ಯೋಧರಾಗಿರಲಿಲ್ಲ, ಬದಲಾಗಿ ಪವಿತ್ರ ಗುಡಾರದ ರಕ್ಷಕರಾಗಿದ್ರು. ಅವರ ಸೇವೆ ಯುದ್ಧಭೂಮಿಯಲ್ಲ, ದೇವರ ಸನ್ನಿಧಿಯಲ್ಲಿತ್ತು. ಇಲ್ನೋಡಿ, ಎಷ್ಟು ಸ್ಪಷ್ಟವಾದ ವ್ಯತ್ಯಾಸ ಇದೆ ಅಂತ. ಒಂದು ಕಡೆ 20 ವರ್ಷ ದಾಟಿದವರನ್ನ ಯುದ್ಧಕ್ಕಾಗಿ ಎಣಿಸಲಾಗ್ತಿದೆ. ಇನ್ನೊಂದು ಕಡೆ ಕೇವಲ 1 ತಿಂಗಳ ಮಗುವಿನಿಂದ ಹಿಡಿದು ಲೇವಿಯರನ್ನ ಸೇವೆಗಾಗಿ ಎಣಿಸಲಾಗ್ತಿದೆ. ಒಂದು ರಾಷ್ಟ್ರದ ರಕ್ಷಕರು, ಇನ್ನೊಂದು ಪವಿತ್ರತೆಯ ಪಾಲಕರು. ಲೇವಿಯರಲ್ಲೂ ಕೂಡ ಅವರ ಕುಲಗಳ ಪ್ರಕಾರ ಎಣಿಕೆ ಮಾಡಿ ಪ್ರತಿಯೊಂದು ಕುಲಕ್ಕೂ ಒಂದೊಂದು ನಿರ್ದಿಷ್ಟ ಜವಾಬ್ದಾರಿ ಕೊಡಲಾಯಿತು. ಗೆರ್ಷೋನಿಯರು ಗುಡಾರದ ತೆರೆಗಳನ್ನು ನೋಡಿಕೊಂಡ್ರೆ, ಕೆಹಾತಿಯರು ಪವಿತ್ರ ಪಾತ್ರೆಗಳನ್ನು ಹೊರತಿದ್ರು ಮತ್ತು ಮೆರಾರಿಯರು ಗುಡಾರದ ಚೌಕಟ್ಟು ಮತ್ತು ಕಂಬಗಳನ್ನು ನೋಡ್ಕೊಳ್ತಿದ್ರು. ಹಾಗಾದ್ರೆ ಈ ಎರಡೂ ಬೇರೆ ಬೇರೆ ಜನಗಣತಿಗಳು ಸೇರಿ ಹೇಗೆ ಒಂದು ಪರಿಪೂರ್ಣವಾಗಿ ಸಂಘಟಿತವಾದ ಚಲಿಸುವ ಸೇನಾ ನಗರವಂಗ ಸೃಷ್ಟಿಸಿದ್ವೋ ನೋಡೋಣ ಬನ್ನಿ. ಈ ಶಿಬಿರದ ವಿನ್ಯಾಸ ನಿಜಕ್ಕೂ ಅದ್ಭುತವಾಗಿತ್ತು. ಏಕ್ದಮ್ ಮಧ್ಯದಲ್ಲಿ, ಅಂದ್ರೆ ಕೇಂದ್ರದಲ್ಲಿ ದೇವರ ಸಾನ್ನಿಧ್ಯವಾದ ಪವಿತ್ರ ಗುಡಾರ, ಅದರ ಸುತ್ತ ಒಂದು ರಕ್ಷಣಾ ಕವಚದ ಹಾಗೆ ಲೇವಿಯರು, ಮತ್ತು ಅವರ ಹೊರಗೆ 4 ದಿಕ್ಕುಗಳಲ್ಲಿ ಯುದ್ಧಕ್ಕೆ ಸಿದ್ಧರಾದ ಸೇನಾ ವಿಭಾಗಗಳು. ಇದೊಂದು ಚಲಿಸುವ ಸುಭದ್ರವಾದ ಕೋಟೆಯ ಹಾಗೆ ಇತ್ತು. ಕೊನೆಗೆ ಅರ್ಥ ಮಾಡ್ಕೊಳ್ಬೇಕಾದ್ದು ಏನಂದ್ರೆ, ಇದು ಕೇವಲ ತಲೆಗಳನ್ನ ಎಣಿಸೋದಾಗಿರ್ಲಿಲ್ಲ, ಇದು ನಿರಾಶ್ರಿತರಾಗಿದ್ದ ಒಂದು ದೊಡ್ಡ ಜನಸಮುದಾಯಕ್ಕೆ ಒಂದು ರಚನೆ, ಒಂದು ಉದ್ದೇಶ ಮತ್ತು ಒಂದು ಅಖಂಡ ಗುರುತನ್ನ ಕೊಟ್ಟಂತಹ ಒಂದು ಮೂಲಭೂತ ಪ್ರಕ್ರಿಯೆ ಆಗಿತ್ತು. ಇದು ಅವ್ಯವಸ್ಥೆಯಿಂದ ಸುವ್ಯವಸ್ಥೆಯ ಕಡೆಗಿನ ಒಂದು ಮಹತ್ವದ ಪಯಣ. ಹಾಗಾದ್ರೆ ಈ ಇಡೀ ಘಟನೆ ನಮ್ಮ ಮುಂದಿಡೋ ಪ್ರಶ್ನೆ ಏನು? ಜನರನ್ನು
ನಿಜವಾಗಿಯೂ ಒಟ್ಟಿಗೆ ಹಿಡಿದಿಡುವುದು ಯಾವುದೋ? ಅದೊಂದು ಎಲ್ಲರೂ ಹಂಚಿಕೊಳ್ಳೋ ಉದ್ದೇಶವೇ? ಒಂದು ಸ್ಪಷ್ಟವಾದ ರಚನೆಯೇ? ಅಥವಾ ಪ್ರತಿಯೊಬ್ಬರಿಗೂ ಒಂದು ಜವಾಬ್ದಾರಿ ಇದೆ ಅನ್ನೋ ಭಾವನೆಯೇ? ಈ ಪ್ರಶ್ನೆ ಅಂದಿನಷ್ಟೇ ಇಂದಿಗೂ ಪ್ರಸ್ತುತವಾಗಿದೆ.